ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥದ್ದು ಬಾತ್ರೂಮ್ ಕನ್ಶೀಲ್ಡ್ ಪೈಪ್ಲೈನ್ ವರ್ಕ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಕಸ್ಟಮರ್ ನಮ್ಮ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿದರು. ಈ ಥರ ನಮಗೆ ಆಫೀಸ್ಗೆ ಒಂದು 3 ಬಾತ್ರೂಮ್ ಮಾಡಬೇಕಾಗತ್ತೆ ಅಂದ್ಬಿಟ್ಟು. ಇದು ನೋಡಿದ್ರೆ ಹೋಂಡಾ ಶೋರೂಮ್ಗೆ ಬಾತ್ರೂಮು, ಲೇಡೀಸ್ ಟಾಯ್ಲೆಟ್ ಒಂದು, ಜೆಂಟ್ಸ್ ಟಾಯ್ಲೆಟ್ ಒಂದು, ಎಂಟ್ರೆನ್ಸ್ನಲ್ಲಿ ಹ್ಯಾಂಡ್ ವಾಶ್ಗೆ 2 ವಾಶ್ ಬೇಸಿನು. ನಾವು ಫಸ್ಟ್ ಎಲ್ಲ ಗ್ರೂ ಕಟ್ಟಿಂಗ್ ಮಾಡ್ಕೊಂಡಿದ್ವಿ, ಯಾಕಂದರೆ ಗ್ರೂ ಕಟ್ಟಿಂಗ್ ಮಾಡೋದು ಫುಲ್ ಡೆಸ್ಟ್ ಇರುತ್ತೆ, ಅದರಿಂದ ವೀಡಿಯೋ ತೊಗೊಳ್ಳಿಲ್ಲ. ಇದು ಬಂದ್ಬಿಟ್ಟು 3 ಬಾತ್ರೂಮು. ಆಲ್ರೆಡಿ ಹಿಂದ್ಗಡೆ ಒಂದು ಬಾತ್ರೂಮ್ ಆಗೋಟಿದೆ, ಫೈನಲ್ ಆಗೋಟಿದೆ. ಇದು ಹೊಸದಾಗಿ ಇವಾಗ ಮಾಡಬೇಕಾಗುತ್ತೆ, ಅಡಿಷ್ನಲ್ ಆಗಿ ಮಾಡಿರೋದು. ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್, ಮತ್ತು ಇದು ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು. ಇವಾಗ ಫುಲ್ ಬಾತ್ರೂಮ್ ರಿನೋವೇಷನ್ ಇದ್ದರೆ ಟೈಲಿಸು ಮತ್ತು ಪ್ಲಂಬಿಂಗು ಇದೆಲ್ಲ ನಾವೇ ಮಾಡಿಕೊಡ್ತೀವಿ. ಬೇರೆ ಟೈಲಿಸ್ ಕೆಲಸ ನಾವು ಮಾಡಿಕೊಡಲ್ಲ, ಯಾಕಂದರೆ ನಮ್ಮದು ಪ್ಲಂಬಿಂಗ್ ಕೆಲಸನೇ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಟೈಲ್ ಕೆಲಸ ಮಾಡ್ತಾಯಿಲ್ಲ. ಈ ಥರ ರಿನೋವೇಷನ್ ಇದ್ದರೆ ಎಲ್ಲ ಸೇರಿಸಿ ನಾವು ಮಾಡಿಕೊಡ್ತೀವಿ. ನಮ್ಮ ಚಾನಲ್ನಲ್ಲಿ ನೋಡಿದ್ರೆ ಫುಲ್ಲು ವೀಡಿಯೋ ಆಲ್ರೌಂಡ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನೇನು ಕೆಲಸ ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದ್ದರೆ ಫಾಲೋ ಅಪ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ರಿ. ಆವಾಗ ನಾವು ಹಾಕೋ ವೀಡಿಯೋ ಮಿಸ್ ಮಾಡಿದರೆ ನೀವು ನೋಡ್ಬೋದು. ನಾವು ವರ್ಕ್ ಮಾಡೋ ಪ್ಲೇಸ್ ನೋಡಿದ್ರೆ CV ರಾಮನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್ HL. ಇಲ್ಲಿಂದ ನಾವು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನೋಡಿ, ಬಾತ್ರೂಮ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಂಟ್ರೆನ್ಸ್ ಏರಿಯಾ. ಇಲ್ಲಿ ಬಂದ್ಬಿಟ್ಟು 2 ಇದು ಬರುತ್ತೆ, ವಾಶ್ ಬೇಸಿನ್ ಬರುತ್ತೆ. ಅದಕ್ಕೆ ಇವಾಗ ಕೆಳಗಡೆ ಕಟಿಂಗ್ ಮಾಡ್ಕೊಳ್ಳೋದು ಬಂದ್ಬಿಟ್ಟು ಇದು ಬಾಟಲ್ ಡ್ರಾಪಿಗೆ ಇದು PVC ಪೈಪ್ ಹಾಕೋಕ್ಕೆ ಕಟ್ ಮಾಡ್ಕೊತಾ ಇದ್ದೀವಿ. ಇದು ಫೈನಲ್ ಫಿಟ್ಟಿಂಗ್ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಾವು ಬಂದ್ಬಿಟ್ಟು ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ಕು, ಟೈಲ್ ವರ್ಕು 3 ಮಾಡ್ತಾಯಿದ್ದೀವಿ. ಸೋಲಾರ್ ಫಿಕ್ಸಿಂಗ್ ಆಗಲಿ ಅಥವಾ ಇನ್ವರ್ಟರ್ ಫಿಕ್ಸಿಂಗ್ ಆಗಲಿ, ಫುಲ್ ವೈರಿಂಗ್ ಕೆಲಸ ಆಗಲಿ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ನಮಗೆ ತುಂಬ ರಿಕ್ವೈರ್ಮೆಂಟ್ ಇರೋದು ನೋಡಿದ್ರೆ ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು. ಆಲ್ಮೋಸ್ಟ್ ಸಿಟಿ ಒಳಗಡೆ ಅದು ಕಮ್ಮಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಔಟ್ ಆಫ್ ಸಿಟಿನಲ್ಲಿ ಇನ್ನೂ ತುಂಬ ಕಡೆ ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋದು ಪೆಂಡಿಂಗ್ ಇದೆ. ಅದರಿಂದ ನಾವು ಒಂದು 10 ರಿಂದ 20 ಕಿಲೋಮೀಟ್ರ್ ಮ್ಯಾಕ್ಸಿಮಮ್, ಅದಕ್ಕೆ ಮೇಲೆ ಮಾಡಲ್ಲ. ತುಂಬ ಕಸ್ಟಮರ್ ಮಾಡ್ತಾ ಇದ್ದಾರೆ. ಮೈಸೂರು, ಮಂಡ್ಯ, ರಾಮನಗರ, ತುಮಕೂರು, ಈ ಥರ ಎಲ್ಲ ಕಡೆಯಿಂದ ಕಾಲ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಸರ್ವಿಸ್ ಕೊಡೋಕ್ಕಾಗಲ್ಲ ನಮಗೆ. ಇಲ್ಲಿರೋ ಕೆಲಸನೇ ನಾವು ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ. ಅಷ್ಟು ಲಾಂಗ್ ಹೋಗಿ ಮಾಡಿದ್ರೆ ನಮಗೂ ಏನು ವರ್ಕೌಟ್ ಆಗೋಲ್ಲ. ಮೇಯ್ನ್ ಲೇಬರ್ಸ್ಗಳು ಬಂದು ಆಲ್ಟಾಗಿ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ. ಫಸ್ಟ್ ಆಫ್ ಆಲು ತುಂಬ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ನಮ್ಮ ಚಾನಲ್ನಲ್ಲಿ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀವಿ. ಅದನ್ನಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ವೀಡಿಯೋ ನೋಡ್ತಾರೆ, ಎತ್ತಿದ್ದು ಏನು ಕೇಳ್ತಾರೆ ಅಂದರೆ, ಸರ್ ನಿಮ್ಮದು ವೀಡಿಯೋ ನೋಡಿದ್ದೀವಿ, ಈ ಥರ ಮಾಡೋಕ್ಕೆ ಎಷ್ಟಾಗುತ್ತೆ ಅಮೌಂಟು ಅಂತ ಕೇಳ್ತೀರಾ. ಫಸ್ಟ್ ಆಫ್ ಆಲ್ ನೀವು ಯಾವ ವೀಡಿಯೋ ನೋಡಿದ್ದೀರ ಅಂದ್ಬಿಟ್ಟು ನಮ್ಗೆ ಗೊತ್ತಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಸೈಜ್ನಲ್ಲಿ ಇರುತ್ತೆ ಬಾತ್ರೂಮು, ಒಬ್ಬೊಬ್ರಿಗೆ ಒಂದೊಂದು ಐಡಿಯಾ ಇರುತ್ತೆ, ಬೇರೆ ಟೈಪ್. ಎಲ್ಲರಿಗೂ ಒಂದೇ ಥರ ಮಾಡೋ ಇದು ಇರಲ್ಲ. ಅದರಿಂದ ನೀವು ಕಾಲ್ ಮಾಡಿಬಿಟ್ಟು ನಮಗೆ ಈ ಥರ ಮಾಡಬೇಕು, ಈ ಥರ ಇದೆ ಅಂದ್ಬಿಟ್ಟು ಒಂದು ಬಾತ್ರೂಮ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ನೋಡ್ಬಿಟ್ಟು ಎಷ್ಟಾಗುತ್ತೆ ಅಮೌಂಟು ನಿಮ್ಗೆ ಕೆಲ್ಸ್ಕೊಡ್ತೀವಿ. ನೀವು ಓಕೆ ಅಂದರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿಕೊಡ್ತೀವಿ. ನಾವು ಯಾವತ್ತೂ CPVC ಯೂಸ್ ಮಾಡಿದ್ರೆ ಆಸ್ಟ್ರಲ್ಲು, ಆಶೀರ್ವಾದ ಯೂಸ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಲೈಫ್ ಅದೇ ಥರ ಇರುತ್ತೆ ನಿಮಗೆ. ಸುಪ್ರೀಮ್ ಬಂದ್ಬಿಟ್ಟು CPVC ಪೈಪ್ ಅಷ್ಟೊಂದು ಕ್ವಾಲಿಟಿ ಇಲ್ಲ, PVC ಪೈಪ್ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿನಾಲೆಕ್ಸ್ ಬಂದ್ಬಿಟ್ಟು ಒರಿಜಿನಲ್ ಚೆನ್ನಾಗಿದೆ, ಅದರಲ್ಲಿ ಡೂಪ್ಲಿಕೇಟು ಬಂದಿದೆ, ಅದರಿಂದ ತುಂಬ ಕಷ್ಟ ಆಗುತ್ತೆ ಇದು ಆಯ್ಕೆ ಮಾಡೋದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಯಾವಾಗ ಆಸ್ಟ್ರಲ್ಲು, ಆಶೀರ್ವಾದ ಚೆನ್ನಾಗಿರುತ್ತೆ CPVCನಲ್ಲಿ. ಹಾಟ್ ವಾಟ್ರು, ಕೋಲ್ಡ್ ವಾಟ್ರು ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬೋದು, ಏನಾಗಲ್ಲ ಅದು. ನೆಕ್ಸ್ಟ್ ಬಂದ್ಬಿಟ್ಟು PVCನಲ್ಲಿ 2 ಬರುತ್ತೆ, ಮತ್ತು ಆಸ್ಟ್ರಾಲು ಬರುತ್ತೆ, ಆಶೀರ್ವಾದ ಬರುತ್ತೆ, ಇದು ಸುಪ್ರೀಮು ಬರುತ್ತೆ. ಅದು ಚೆನ್ನಾಗಿದೆ ಕ್ವಾಲಿಟಿ PVCನಲ್ಲೂ. ಈ ವಿಡಿಯೋ ಲಾಸ್ಟ್ನಲ್ಲಿ ನೋಡಿ ಯಾವ್ದು ಪಾಯಿಂಟ್ ಹೆಂಗೆ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.
ನೋಡಿ ಎಲ್ಲ ಪೈಪ್ಲೈನು ಹಾಕಿ ಆಗಿದೆ. ಇದು ಬಂದ್ಬಿಟ್ಟು ಕಮೋಡಿಗೆ ಪ್ಲಸ್ ಟ್ಯಾಂಕ್ ಪಾಯಿಂಟು, ಇದು ಬಂದ್ಬಿಟ್ಟು ಎಲ್ಫಾ ಸೆಟ್ ಪಾಯಿಂಟು. ಇತ್ತ ಕಡೆ ಕಾರ್ನರ್ದು ಬಂದ್ಬಿಟ್ಟು ವಾಶ್ ಬೇಸಿನ್, ಒಂದು ಕಾರ್ನರ್ ವಾಶ್ ಬೇಸಿನ್ ಬರುತ್ತೆ. ಇದು ಲೇಡೀಸ್ ಟಾಯ್ಲೆಟು, ಇಲ್ಲಿ ಕಾರ್ನರು ಒಂದು ವಾಶ್ ಬೇಸಿನ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಕೆಳಗಡೆ ಇರೋದು ಬಂದ್ಬಿಟ್ಟು ಕಮೋಡ್ ಪಾಯಿಂಟ್. ಅದು ಇದು ಬಂದ್ಬಿಟ್ಟು ವಾಶ್ ಬೇಸಿನ್ ಬರುತ್ತೆ. ಈ ಎಂಟ್ರೆನ್ಸ್ ಪಾಯಿಂಟ್ನಲ್ಲಿ 2 ವಾಶ್ ಬೇಸಿನ್ ಬರುತ್ತೆ. ಇದು ಬಾಟಲ್ ಡ್ರಾಪಿಗೆ PVC ಪೈಪ್ ರೇಸ್ ಮಾಡಿಬಿಟ್ಟಿದ್ದೀನಿ. ಕೆಳಗಡೆ ಅದು ಜಾಲಿ ಹಾಕೋ ಥರ. ಈ ಮೇಲೆ ಬಂದ್ಬಿಟ್ಟು ಆಂಗ್ಲಿಕ್ ಹಾಕಿ 2 ಪಾಯಿಂಟು. ಇದು ಲೆಫ್ಟ್ ಸೈಡ್ನಲ್ಲಿ ಬಂದ್ಬಿಟ್ಟು 2 ಯೂರಿನಲ್ ಬರುತ್ತೆ. ಅದು ಕೆಳಗಡೆಗೆ 9 ಡ್ರಾಪ್ ಹಾಕಿಬಿಟ್ಟಿದ್ದೀನಿ. ಇಲ್ಲಿ ಪೈಪ್ ರೇಸ್ ಮಾಡ್ಕೊಂಡಿದ್ದೀನಿ. ಮೇಲೆ ಬಂದ್ಬಿಟ್ಟು ಮೇಲೆ ಪುಷ್ ಕಾಕ್ ಹಾಕೋತಾರೆ ಪ್ಲಾನು. ಯಾಕಂದರೆ ಕೆಳಗಡೆ ಲೈನ್ ತೊಗೊಂಡ್ರೆ ಯೂರಿನಲ್ಗೆ ಡ್ರಿಲ್ ಮಾಡುವಾಗ ಪೈಪ್ ಡ್ಯಾಮೇಜ್ ಆಗುತ್ತೆ.